ಕಲ್ಯಾಣ ಕರ್ನಾಟಕದ ಮಾದರಿ ವಸತಿ ನಿಲಯಗಳಿಗೆ ಸೂಚಕವಾದ ಕೋಬ್ರಾ ಕಾಲೋನಿ ಬಾಲಕರ ವಸತಿ ನಿಲಯ, ಕಲಬುರಗಿಯ ನಗರದ ಶಕ್ತಿನಗರ ವಿಭಜಿತ ಕೋಬ್ರಾ ಕಾಲೋನಿ ಬಾಲಕರ ವಸತಿ ನಿಲಯದಲ್ಲಿ ಒಟ್ಟು 156 ವಿದ್ಯಾರ್ಥಿಗಳಿದ್ದು ಸುಸಜ್ಜಿತ ವಸತಿ ನಿಲಯಕ್ಕೆ ಉದಾಹರಣೆಯಾಗಿದೆ. ಯಾಕಂದರೆ ದೂರದ ಊರುಗಳಿಂದ ಬಡ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ನಗರದ ಶಾಲಾ ಕಾಲೇಜುಗಳಿಗೆ ಬಂದು ವಸತಿ ನಿಲಯಗಳಲ್ಲಿ ಪ್ರವೇಶಾತಿ ಪಡೆದುಕೊಳ್ತಾರೆ. ಬಹುತೇಕ ಕೆಲವು ವಸತಿ ನಿಲಯಗಳ ಸ್ಥಿತಿ ಕೇಳೋದೇ ಬೇಡ. ವಸತಿ ನಿಲಯಗಳಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುಂಠಿತವಾಗಿರುವುದು ಎಷ್ಟೋ ಉದಾಹರಣೆಗಳು ಇವೆ. ಒಂದು ಕಡೆ ಸರಿಯಾದ ಊಟ ನೀಡದ ಪರಿಸ್ಥಿತಿ ಇದ್ದರೆ, ಇನ್ನೊಂದು ಕಡೆ ಕುಡಿಯಲು ನೀರಿನ ವ್ಯವಸ್ಥೆ ಇರಲ್ಲ, ಬಟ್ಟೆ ತೊಳೆಯಲು ನೀರು ಸಿಗದ ಪರಿಸ್ಥಿತಿಗಳು ಕೂಡ ಇರುತ್ತವೆ. ಆದರೂ ನಗರದ ಕೋಬ್ರಾ ಕಾಲೋನಿಯಲ್ಲಿರುವ ಬಾಲಕರ ವಸತಿ ನಿಲಯ ಇಂತಹ ಸ್ಥಿತಿಗಳಿಗೆ ಸೆಡ್ ಹೊಡೆಯುವ ನಿಟ್ಟಿನಲ್ಲಿ ಸರ್ಕಾರದಿಂದ ನೀಡುವ ಪ್ರತಿಯೊಂದು ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಸ್ವಂತ ಮನೆಯಲ್ಲಿ ವಾಸ ಮಾಡುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ವೆಜಿಟೇಬಲ್ಸ್ ಇರ್ತಾರೆ. ಅದ್ರಾಗ ಮಧ್ಯಾಹ್ನ ಚಪಾತಿ, ಸಂಜೆಗೆ ರೊಟ್ಟಿ ರೀ. 5 ಗಂಟೆ ಟೀ ಇರ್ತದೆ ರೀ. ಪ್ಯೂರ್ ಫಿಲ್ಟರ್ ನೀರು ಇರ್ತಾವೆ ರೀ. ಸ್ನಾನ ಮಾಡಿ ಕೇಟ್ರ್ ನೀರು ಇರ್ತವೆ ರೀ. ಯಾವ ಬುಕ್ಸ್ ಬೇಕು ನಮ್ಮೆಲ್ಲ ಸಿಗ್ತಾವೆ, ಬೇಡದ್ರೆ ಪರ್ಚೇಸ್ ಮಾಡಿ ತಂದ್ಕೊಡ್ತಾರೆ ರೀ. ವೈಫೈ ಇದೆ. ವಾರ್ಡನ್ ಎಲ್ಲ ಬರ್ತಾರೆ. ವಾರ್ಡನ್ ವಿಸಿಟ್ ಮಾಡ್ತಾರೆ, ಡೈಲಿ ರೂಮ್ ಚೆಕ್ ಮಾಡ್ತಾರೆ. ಊಟದ ವ್ಯವಸ್ಥೆ ಅಂದ್ರೆ ಎಲ್ಲ ಸರಿ, ನಮ್ಮ ಅಷ್ಟಲ್ಲೇ ಚಲೋ. ಎಲ್ಲ ಕಡೆಯಿಂದ ಸರಿ. ಆಮೇಲೆ ಇರ್ಲಿಕ್ಕೆ ನಿಮ್ಗೆಲ್ಲ ಬೆಡ್ಗಳ ವ್ಯವಸ್ಥೆ, ಹೊಚ್ಕೊಳ್ಳೋದು ಎಲ್ಲ ಪ್ರತಿಯೊಬ್ಬರಿಗೆ ಬೆಡ್ ಇದೆ ಸರ್. ಪ್ರತಿಯೊಬ್ಬರಿಗೆ ಎಲ್ಲ ಫೆಸಿಲಿಟಿ ಚಲೋ ಚೆನ್ನಾಗಿದೆ ಸರ್. ಸರಿ ಇದೆ, ಎಲ್ಲಾನು ಸರಿ ಇದೆ. ಸರಿ ಆಗುತ್ತೆ ಸರ್. A to Z ಬಾತ್ರೂಮ್ ಕ್ಲೀನ್ ಮಾಡ್ತಿರ್ರಿ ಸರ್. ವಿತಿನ್ 8 days ನಾಗ ಕ್ಲೀನ್ ಆಗ್ತಾ ಇರ್ತವ್ರಿ ಸರ್. ಮತ್ತೆ ವಿಸಿಟ್ ವಾರ್ಡನ್ ದಿನ ವಿಸಿಟ್ ಆದ್ರಿ ಸರ್. ಮನೆಗಿಂತ ಇಲ್ಲಿ ಇರೋದಕ್ಕೆ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಏನು ವ್ಯತ್ಯಾಸ? ನಮ್ಮ ಕಡೆ ನೋಡಿದ್ರೆ ಹಾಸ್ಟೆಲ್ ಬೆಟರ್ ಆದ್ರೆ, ಯಾಕಂದ್ರೆ ನಮ್ಗೆ ಓದಕ್ಕೆ ಭಾಳ ಟೈಮ್ ಸಿಗುತ್ತೆ ಸರ್. ಮತ್ತೆ ಊಟ ಬಿ ನಮ್ಗೆಲ್ಲ ಫೆಸಿಲಿಟಿ ಇರೋದ್ರಿಂದ ಓದೋದು ಚಲೋ ಸ್ಟಡಿ ಆಗ್ತದೆ ಸರ್. ನಿಮ್ಗೆ ಹಬ್ಬಕ್ಕದು ಏನಾದರೂ ಸ್ವೀಟ ಏನಾದರೂ ಮಾಡ್ತಾರ? ನಿಮ್ಗೆ ಸ್ಪೆಷಲ್ ಆಗಿ ಊಟ ಬೇಕಾಗಿಲ್ಲ ಸರ್. ಅಲ್ಲಿ ಎಲ್ಲ ಮಾಡ್ತಾರೆ, ಸ್ಪೆಷಲ್ ಎಲ್ಲ ಇರುತ್ತೆ ಸರ್. ನಿನ್ನ ಹೆಸರೇನಪ್ಪ? ನಮ್ಮ ಹೆಸರು ಅಯಾನ್ ಅಹಮದ್ ಸರ್. ಏನು ಓದ್ತಿ? ನಾನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್. ತೊಗೊಳೋದು ಏನ್ರಿ ಸ್ವಲ್ಪ ಆಗ್ಯದಂದ್ರೆ ಭೀ ತಂದು ಕೊಡ್ತಾರೆ. ಮತ್ತು ಇಲ್ಲಿ ಸಿದ್ದಣ್ಣ ಅಂತಾನ ರೀ, ಅವ ಸ್ವಲ್ಪ ಮುಂಜಾನೆ ಬೇಗ ಬಂದು ಎಬ್ಬಿಸ್ತಾನೆ ರೀ. ಪ್ರದೀಪ್ ಅಣ್ಣ ರೀ, ಅವ ಬೇಗ ಬಂದು ಎಬ್ಬಿಸ್ತಾನೆ ರೀ. ಲೇಟ್ ಇದು ಊಟ ಟೈಮಿಂಗ್ಕಿಂತ ಒಂದು 5 ನಿಮಿಷ ಮುಂಚೆನೇ ಬಂದು ಕರೀತಾರೆ ನಮ್ಗೆ ರೀ. ಏನಿಲ್ಲ ಓಕೆ ಅದ. ಊಟ ಬಿ ಬೆಸ್ಟ್ ಅದ. ಓದ್ಲಿಕ್ಕೆಲ್ಲ ನಿಮ್ಗೆ ಕ್ಲಾಸ್ ಲೈಬ್ರರಿ ಬೆಸ್ಟ್ ಅದ ರೀ. ಏನು ಕ್ಲೀನ್ನೆಸ್ ಅದ ರೀ, ಏನು ಸೌಂಡ್ ಇಲ್ಲ, ಏನಿಲ್ಲ. ಕಂಪ್ಯೂಟರ್ ಕೊಡ್ತಾರೆ ಯೂಸ್ ಮಾಡೋಕೆ. ಕಂಪ್ಯೂಟರ್ ಯಾವಾಗ ಯೂಸ್ ಮಾಡ್ಬೋದು. ನೀರೆಲ್ಲ ನಿಮ್ಮ ಜಳಕಕ್ಕೆ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದೆ? ಜಳಕಕ್ಕೆಲ್ಲ ಬಿಸಿನೀರು ಬರ್ತಾವ್ರಿ. ಯಾವ ಊಟದದು ಏನೂ ತೊಂದರೆ ಇಲ್ಲ. ಡೈಲಿ ನ್ಯೂಸ್ ಪೇಪರ್ ಎಲ್ಲ ವಿದ್ಯಾರ್ಥಿಗಳ ಓದಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಿಲಯ ಪಾಲಕ ವಿನೋದ್ ಕುಮಾರ್ ನೋಡಿಕೊಳ್ತಾ ಇರುವುದು ಮೂಲಭೂತ ಸೌಕರ್ಯಗಳಿಂದ ವಿದ್ಯಾರ್ಥಿಗಳಿಗೆ ವಂಚಿತ ಮಾಡುವ ವಸತಿ ನಿಲಯಗಳಿಗೆ ಮಾದರಿಯಾಗಿ ಮಾರ್ಗದರ್ಶನ ನೀಡುತ್ತಿದೆ ಅಂದರೆ ತಪ್ಪಾಗಲಾರದು. ಕಲಬುರಗಿ ತಾಲೂಕಿನಲ್ಲಿ ನಡೀತಕ್ಕಂಥ ಈ ಒಂದು ವಸತಿ ನಿಲಯ ಸರ್ಕಾರದಿಂದ ಏನು ಸವಲತ್ತುಗಳು ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಸವಲತ್ತು ಏನಪ್ಪ ಅಂತಂದ್ರೆ ನಾವು ಮಕ್ಕಳಿಗೆ ಪ್ರಾಮಾಣಿಕವಾಗಿ ತಲುಪಿಸ್ತಾ ಇದ್ದೀವಿ. ಈ ಒಂದು ವಸತಿ ನಿಲಯ ಕಟ್ಟಡ ಏನಪ್ಪ ಅಂತಂದ್ರೆ ಸ್ವಂತ ಕಟ್ಟಡ ಆಗಿದೆ. ಇಲ್ಲಿ ಸುಮಾರು 20 ರೂಮ್ಗಳದಾವೆ, 8 ಬಾತ್ರೂಮ್ಗಳದಾವ, 8 ಟಾಯ್ಲೆಟ್ ಬಾತ್ರೂಮ್ಗಳದಾವ, 2 ಕಾಂಪ್ಲೆಕ್ಸ್ ಒಳಗದಾವ, ತಲೆಮಾಡಿ ಮತ್ತು ಮೇಲ್ಮಾಡಿ. ಇಲ್ಲೇನಪ್ಪ ಅಂದ್ರೆ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ PUC ಮತ್ತು ಸಮಾನಾಂತರ ಕೋರ್ಸ್ನ ವಿದ್ಯಾರ್ಥಿಗಳಾಗಿರ್ತಾರೆ. ಅಂದರೆ PUC ತರಗತಿ ಮತ್ತು ಡಿಪ್ಲೊಮಾ, ITI ಈ ಥರ ವಿದ್ಯಾರ್ಥಿಗಳಾಗಿರ್ತಾರೆ. ಈ ವಸತಿ ನಿಲಯದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಹಾಜರಿರ್ತಾರೆ. ಪ್ಲಸ್ ಏನಪ್ಪ ಅಂತಂದ್ರೆ ಅವರಿಗೆ ನಾವು ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ತೀವಿ ಸಿಬ್ಬಂದಿಯವರು. ನಾನು ಡೈಲಿ ವಸತಿ ನಿಲಯಕ್ಕೆ ಬಂದು ಸಿಬ್ಬಂದಿಯವ್ರ ಜೊತೆ ಅವ್ರ ಕೆಲಸದಲ್ಲಿ ಕೈ ಜೋಡಿಸ್ತೀನಿ. ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ 6 ಗಂಟೆಗೆ ಎಜುಕೇಷನ್ ಅವರು ದಿನನಿತ್ಯದ ಕೆಲಸಗಳು ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆಗೆ ಅವ್ರ ಕ್ಲಾಸ್ ರೂಮ್ ಆಗಿರ್ತಾವೆ. PUC ಮಕ್ಕಳಾಗಿರೋದ್ರಿಂದ ಜಾಸ್ತಿ ಸೈನ್ಸು ಮತ್ತು ಡಿಪ್ಲೊಮಾ ಆಗಿರೋದ್ರಿಂದ 8 ಗಂಟೆಗೆ ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾವೆ. ಅಷ್ಟು ಒಳಗಡೆ ಏನಪ್ಪ ಅಂತಂದ್ರೆ ನಾವು ಅವರಿಗೆ ನಾಷ್ಟದ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಮೆನು ಚಾರ್ಟ್ ಪ್ರಕಾರ ಯಾವ ದಿನ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ. ಮತ್ತೇನಪ್ಪ ಅಂತಂದ್ರೆ ಮಧ್ಯಾಹ್ನದ ಹೊತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಬರೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಕಾಲೇಜು 4 ಗಂಟೆಗೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಬೆಳಗ್ಗೆನೇ ಮಧ್ಯಾಹ್ನದ ಊಟ ಏನಪ್ಪ ಅಂದ್ರೆ ರೆಡಿ ಮಾಡಿ ಟಿಫನ್ ಮಾಡಿ ಕೊಟ್ಟು ಕಳಿಸ್ತೀವಿ ಅವರಿಗೆ. ಅವ್ರು ಸಾಯಂಕಾಲ ಬರ್ತಾರೆ, ಸಾಯಂಕಾಲ ಬಂದು ಚಾ ವ್ಯವಸ್ಥೆ ಇರ್ತದೆ.
ಚಹಾ ಕುಡಿತಾರೆ ಮತ್ತು ಸಾಯಂಕಾಲ 7 ಗಂಟೆಗೆ ಊಟ ಕೊಡ್ತೀವಿ. ಮತ್ತೇನಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನೀವು ನನಗೆ ನೇರವಾಗಿ ಕೇಳೋಕ್ಕಿಂತ ನೇರವಾಗಿ ವಿದ್ಯಾರ್ಥಿಗಳಿಗೆ ನೀವು ಕೇಳ್ಬೋದು ಯಾವ ರೀತಿ ಇದು ವಸತಿ ನಿಲಯ ರನ್ ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ ಸರ್, ಪ್ರತಿ ಸಾರಿ ವಿದ್ಯಾರ್ಥಿಗಳು ಈ ವಸತಿ ನಿಲಯದಿಂದ ಸುಮಾರು 15ರಿಂದ 20 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ತಗೋತಾರೆ. ಮತ್ತು ಲಾಸ್ಟ್ ಇಯರ್ ಏನಪ್ಪ ಅಂತಂದ್ರೆ ನಮ್ಮ ವಸತಿ ನಿಲಯದಿಂದ ಸುಮಾರು 9 ಜನ ಸರ್ಕಾರಿ ಸೇವೆಗೆ ಸೇರ್ಕೊಂಡಿದ್ದಾರೆ. ಈ ವರ್ಷ 2 ಸರ್ಕಾರಿ ಸೇವೆಗೆ ಆಯ್ಕೆ ಆಗಿದ್ದಾರೆ. ಆದರೆ ಇನ್ನೂ ಅವ್ರದ್ದು ಏನಪ್ಪ ಅಂತಂದ್ರೆ ಆರ್ಡರ್ ಕಾಪಿ ಬಂದಿಲ್ಲ. ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ವಸತಿ ನಿಲಯದ ಬಗ್ಗೆ ಉತ್ತಮವಾದ ಅಭಿಪ್ರಾಯ ವಿದ್ಯಾರ್ಥಿಗಳಲ್ಲಿಯೂ ಇದೆ ಮತ್ತು ಪಾಲಕರಲ್ಲಿಯೂ ಇದೆ. ಹಾಗೂ ನಾವು ಈ ಒಂದು ವಸತಿ ನಿಲಯ ನಡೆಸ್ತಾ ಇದ್ದೀವಿ ಅಂತ ನಮಗೂ ಒಂದು ಹೆಮ್ಮೆಯಾಗಿದೆ ಅಂತ ನಾನು ಹೇಳಬೇಕಾಗ್ತದೆ. ವಸತಿ ನಿಲಯದಲ್ಲಿ ಸುಸಜ್ಜಿತ ಗ್ರಂಥಾಲಯವಿದೆ, ಗಣಕಯಂತ್ರ ಕೋಣೆ ಇದೆ, ಶೌಚಾಲಯವಿದೆ, ಮಲಗೋದಕ್ಕೆ ಸೂಕ್ತ ಬೆಡ್ಗಳ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ತುಂಬ ಉತ್ತಮವಾದ ಪೌಷ್ಟಿಕ ಭರಿತ ಊಟ ಉಪಹಾರ ಕೂಡ ಇಲ್ಲಿ ನೀಡಲಾಗುತ್ತೆ. ಬೇರೆ ವಸತಿ ನಿಲಯ ಪಾಲಕರು ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ ಈ ಒಂದು ವಸತಿ ನಿಲಯ ಸರ್ಕಾರ ವಿದ್ಯಾರ್ಥಿ ನಿಲಯಗಳಿಗೆ ನೀಡಿದ ಅನುದಾನವನ್ನು ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ವಸತಿ ನಿಲಯಗಳು ಮಾಡಲಿ ಎನ್ನುವುದೇ ನಮ್ಮ ಆಶಯ.